ಆ ನಮಸ್ಕಾರ ರೈತ ಸಂಘದವರ ಶಿವರಾಮಣ್ಣ. ಹಾ ನಮಸ್ಕಾರ, ಹೇಳಿ ಅಣ್ಣ. ಹೇಳಿ, ಏನ್ ನಾಳೆ ಕಾರ್ಯಕ್ರಮ? ಉಕ್ಕಲಗೆರೆ ಬ್ರಾಂಚ್ ಮಾತ್ರ 4 ರಿಂದ 5 ದಿವಸ ನೀರ್ ಕೊಡ್ತಾ ಇದಾರೆ. ಕಲ್ಕುಣಿ ಬ್ರಾಂಚ್ಗೆ ವಾರ 15 ಗಂಟೆ ಎತ್ತಾವ್ರೆ. ಬಟ್ ನಮ್ ಭಾಗದ ಶಾಸಕರು ಸುಧಾ ಯಾಕೂ ತಲೆ ಕೆಡ್ಸ್ಕೊತಾ ಇಲ್ಲ. ಇವತ್ತು ನಮ್ಮ ಹೋರಾಟ, ನಮ್ಮ ರೈತ ಪರವಾಗಿ ಕಾವೇರಿ ನೀರು ಮತ್ತೆ ಲಿಫ್ಟಿಗೇಷನ್ ನೀರು ಆನ್ ಮಾಡಿಲ್ಲ. ಎಲ್ಲಿಂದ ಆನ್ ಮಾಡ್ಬೇಕು ಲಿಫ್ಟಿಗೇಷನ್ ನಮ್ ಬನ್ನೂರ್ ಹೊಳೆಯಿಂದ ನಮ್ಮ ನಂಜಾಪುರದ ಏತ ನೀರಾವರಿಗೆ ಲಿಫ್ಟಿಗೇಷನ್ ಆನ್ ಮಾಡಿಲ್ಲ. ಕೇಳಿದ್ರೆ ಮತ್ತೆ ಲಿಫ್ಟಿಗೆ ಇನ್ನೂ ರೆಡಿ ಆಗಿಲ್ಲ ಅಂತಾರಲ್ಲ, ಏನ್ ಹೇಳ್ತೀರ ಅದಕ್ಕೆ? ಇನ್ನೂ ರೆಡಿ ಆಗಿಲ್ಲ ಅಂತ, ಅದಕ್ಕೋಸ್ಕರನೇ ಹೋರಾಟ. ಕಾವೇರಿ ನೀರು ಇದು KRS ತುಂಬ ತಮಿಳ್ನಾಡಿಗೆ ಹೋದ್ರುನು ಅಲ್ಲ, ಕಾವೇರಿ ನೀರು ನಮಗ್ ಮಾತ್ರ ಸುಮ್ನೆ ಸೀಮಿತ ಅಷ್ಟೇ, ಯಾರಿಗೂ ಕುಡಿಯಕ್ಕಿಲ್ಲ, ಬರೀ ಬೋರ್ವೆಲ್ ನೀರು ಕುಡಿಸ್ತಾರ ಹಳ್ಳಿಲು. ಹೌದೌದು, ಅದನ್ನ ಇದ್ ಮಾಡಿ ನಾವು ಎಲ್ಲಾ ಭಾಗದ ರೈತರುಗಳು ಸೇರಿ ನಾಳೆ ನಮ್ಮ ನರಸೀಪುರ ತಾಲೂಕು MLA MP ಸುಧಾ ಉಗ್ರವಾದ ಹೋರಾಟವನ್ನು ಮಾಡಬೇಕು. ತಹಸೀಲ್ದಾರ್ DC ಅವರೆಲ್ಲ ಕಳಿಸಿ ನಮ್ಮ ಉಕ್ಕಲಗೆರೆ ಬ್ರಾಂಚ್ ಯಾವ ಕೆರೆ ಕಟ್ಟೆಗಳನ್ನು ತುಂಬಿಲ್ಲ. ಹನುಮನಾಳಲ್ಲಿ 3 ಕೆರೆ ತುಂಬಿಲ್ಲ ಅಂತ ನೆನ್ನೆ ಸುದ್ದಿ ಮಾಡಿದ್ವಿ ನೋಡಿ. ಯಾಕೆ ಅಂದ್ರೆ ಯಾಕೆ ನಮ್ಮ ಈ ತರ ಇಷ್ಟೊಂದು ಮಲದಾಯಿ ದ್ರೋಹಣೆ ಮಾಡ್ತಾವ್ರೆ ಅನ್ನೋದ ನಾವು ಕೇಳ್ಬೇಕು. ಉಗ್ರವಾದ ಹೋರಾಟ ಮಾಡಿ KRS ತುಂಬಿದ್ರು ಸುಧಾ ನಮ್ಮ ರೈತರಿಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ಗಂಟ ನಾವು ಉಗ್ರವಾದ ಹೋರಾಟ, ರಸ್ತೆ ತಡೆ ಮಾಡ್ತೀವಿ ಅಂತ. ಎಲ್ಲಿ ರಸ್ತೆ ತಡೆ ಮಾಡೋದು? ಬನ್ನೂರ್ ಸಂತೆ ಮಳಾಣ. ಯಾವ ಸಂಘಟನೆಯಿಂದ? ನಿಮ್ಮ ರೈತ ಸಂಘಟನೆ ಹೆಸರು? ನಮ್ಮ ಬನ್ನೂರ್ ನಾರಾಯಣ ನೇತೃತ್ವದಿಂದ ಮೂಲ ಸಂಘಟನೆ. ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮೂಲ ಸಂಘಟನೆ. ಅವರಿಂದ ಎಲ್ಲಕ್ಕೂ ಮೆಸೇಜ್ ಕೊಟ್ಟಿದ್ದೀವಿ. ಭಾಗಿ ಆಗ್ತಿದ್ದೀರಾ ಈಗ ನೀವು? ಶಿವರಾಮ್ ಅವರು, ಬೆಟ್ಟಳ್ಳಿ ಶಿವರಾಮ್ ಅವರು, ಆಮೇಲೆ ನಿಮ್ಮ ಬೆಟ್ಟಳ್ಳಿ ಶಿವರಾಮು, ಮೇವುಕೊಪ್ಲು ಕಾಳೇಗೌಡ, ಇದು ಕುಮಾರ ಲಾರಿ, ನಮ್ಮ ಪೆಟ್ರೋಲ್ ರಂಗಸ್ವಾಮಿ ಅವರು, ಕುಶೇಲ, ಮತ್ತೆ ಎಲ್ಲಾ ನಮ್ಮ ಬನ್ನೂರ್ ತಾಲೂಕನ್ನ ಎಲ್ಲ ರೈತರು ಕೂಡ ಬರ್ಬೋದು, ಯಾವ್ದೇ ರೈತ ಸಂಘಟನೆ ಕೂಡ ಭಾಗಿ ಆಗ್ಬೋದು. ಯಾರಾದ್ರೂ ಭಾಗಿ, ಎಲ್ಲಾರ್ಗು ಮೆಸೇಜ್ ಹಾಕಿದೀವಿ. ಮುಖ್ಯವಾದ ನೇತೃತ್ವ ಬಂದಿರೋದು ನಾರಾಯಣ ಅವ್ರದ್ದು, ಮತ್ತೆ ನಿಮ್ಮಗಳ ಒಂದು ಮೂಲ ಸಂಘಟನೆ ಏನಿದೆ ಅವ್ರ ನೇತೃತ್ವದಲ್ಲಿ ಮಾಡುವಂತದ್ದು. ಹೌದು ಅಣ್ಣ. ಮತ್ತೆ ದಯವಿಟ್ಟು ನಾಳೆ ಬರ್ಬೇಕು ಅಂತ. ಖಂಡಿತ ಬರ್ತೀವಿ. ಮತ್ತೆ ಸಾರ್ವಜನಿಕವಾಗಿ ಈ ವಿಚಾರ ತಾವು ಮುಟ್ಟಿಸೋದಕ್ಕೆ ನನಗೆ ಫೋನ್ ಮಾಡಿ ಸುದ್ದಿ ಮಾಡಕ್ ಹೇಳ್ತಾ ಇದ್ದೀರಾ? ಹೌದು ಹೌದು ಅಣ್ಣ. ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದ್ದೀರಾ? ಎಲ್ಲಾರು ನಮ್ಮ ಅಧ್ಯಕ್ಷರು ಆಲ್ರೆಡಿ ಕೊಟ್ಟವ್ರೆ. ನಾಳೆ ರಸ್ತೆ ತಡೆ ವಿಚಾರವಾಗಿ? ರಸ್ತೆ ತಡೆ ವಿಚಾರವಾಗಿ ನಮ್ಮ ಉಕ್ಕಲಗೆರೆ ಬ್ರಾಂಚ್ ಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋ ಒಂದು. ಅಲ್ಲ, ಈಗ ನಿಮ್ಗೆ ಕೇಳಿ, ಈಗ ನಿಮ್ಗೆ ರೈತರು ನೀವು ಎಷ್ಟು ಎಕರೆ ಬರುತ್ತೆ ಅಲ್ಲಿ ಆ ಒಂದು ನಿಮ್ಮ ಒಂದು ಭಾಗದಲ್ಲಿ? ಹೆಚ್ಚು ಕಮ್ಮಿ 1000. ನಮ್ಮ ನಂಜಾಪುರದ ಏತಾವರಿ ನೀರಾವರಿಯಿಂದ ಉಕ್ಕಲಗೆರೆ ಬ್ರಾಂಚ್ ಗಿಂತ ಒಂದು 7-8 ಸಾವಿರ ಎಕರೆ ಗಂಟ್ಲು ಬರ್ತವೆ. ಓಹೋ, ಅಲ್ಲಿಗೆ ಈಗ ಏನು ಬೆಳಿತಾ ಇಲ್ವಾ? ಏನು ಒಟ್ಲಾಕಿಲ್ವಾ? ಒಟ್ಲಾಕಿದ್ರು ನಮ್ಮ ಒಂದು ಮೇವುಕೊಪ್ರ ಬ್ರಾಂಚ್ ಗಂಟ್ಲು ನೀರ್ ಹರ್ದಿಲ್ಲ, ಕೆರೆ ಕಟ್ಟೆನೂ ತುಂಬಿಲ್ಲ. ಆ ಒಂದ್ ನಿಟ್ಟಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕು ಅಂತ ನಾಳೆ ಹಮ್ಮಿಕೊಂಡಿದೀವಿ. ಅದರಿಂದ ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ಮೊದ್ಲೇ ತಿಳಿಸಿದ್ರ? ನೀವು ನೀರ್ ಬಿಡ್ಲಿಲ್ಲ ಅಂತ ಏನ ವಿಚಾರ ಮಾತಾಡಿದ್ರ? ನಮ್ಮ ಅಧ್ಯಕ್ಷರಿಗೆ ಹೇಳಿಕೆ ಹಾಕಿ ಅವ್ರು ಎಲ್ಲಾರನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಎಲ್ಲಾರ ಸಮ್ಮುಖದಲ್ಲೂ ರಸ್ತೆ ತಡೆ ಮಾಡಿ ಹೋರಾಡ್ಬೇಕು ಅಂತ ನಿಂತಿದೀವಿ. ದಯವಿಟ್ಟು ಅದಕ್ಕೆ ನೀವು ಮಾಧ್ಯಮದವರು ಬರ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಆಯ್ತು ಶಿವರಾಮಣ್ಣ, ಓಕೆ, ನಮಸ್ಕಾರ. ಸರಿ ಸರಿ. ಹಾಗೆ